ದಯವಿಟ್ಟು ಎಲ್ಲ ನಮ್ಮ ಒಂದು ಕನ್ನಡ ಟಿಕೆಟ್ಸ್ ಫೇಮಸ್ ಪ್ರತಿಯೊಬ್ಬರು ಕೂಡ ಈ ಒಂದು ಟೈಮ್ನಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಬೇಕು. ಪ್ರತಿಯೊಬ್ಬರು ಕೂಡ ಕೈ ಮುಗಿದು ಕೇಳ್ತಾಯಿದ್ದೀನಿ, ಈ ಒಂದು ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಬೇಕು. ಯಾಕಪ್ಪ ಅಂದರೆ ಆ್ಯಕ್ಚುಲಿ ನಾನು ನಿಮಗೆ ನಿನ್ನೆ ಸಾಯಂಕಾಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ. ಏನಪ್ಪ ಅಂದರೆ ಜಸ್ಟ್ ಒಂದು ವಿಡಿಯೋ ನೋಡಿದರೆ ನಿಮಗೆ 35 ರೂಪಾಯಿ ಸಿಗುತ್ತೆ. ಅದು 30 ಅಂದರೆ ಒಂದು 30 ಸೆಕೆಂಡ್ಸ್ ಒಂದು ವಿಡಿಯೋ ನೋಡಿದರೆ 35 ರೂಪಾಯಿ ಸಿಗುತ್ತೆ ಅಂತ ನಿಮ್ಗೊಂದು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಉಂಟು ತಮಿಳಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ಒಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಿ ನಿನ್ನೆ ಸಾಯಂಕಾಲ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ಒಂದು ವಿಡಿಯೋಗೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸ್ಟ್ರೈಕ್ ಬಂದಿದೆ. ಅಂದರೆ ಸ್ಟ್ರೈಕ್ ಬಂದಿದೆ, ನನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟ್ರೈಕ್ ಬಂದಿದೆ. ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವಾಗ ಡಿಲೀಟ್ ಆಗುತ್ತೆ ನನಗೆ ಗೊತ್ತಲ್ಲ ಆ್ಯಕ್ಚುಲಿ ಉಂಟು. ಯಾಕಪ್ಪ ಅಂದರೆ ನಾನು ಒಂದು ವಿಡಿಯೋ ಮಾಡಿದ ಟಾಪಿಕ್ ಬಗ್ಗೆ ಅದು ಯಾವುದೇ ರೀತಿಯ ಪ್ರಮೋಷನಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಉಂಟು ನಾನು ನಿಮಗೆ ಹೇಳ್ಬೇಕಾರೆ ಏನಪ್ಪ ಅನ್ನೋದು ತುಂಬ ಸಿಂಪಲ್. ಆ ಒಂದು ವಿಡಿಯೋದಲ್ಲಿ ಕೂಡ ನನಗೆ ಕ್ಲಿಯರಾಗಿ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ. ಆ ಒಂದು ವಿಡಿಯೋದಲ್ಲಿ ನಾನು ಮಧ್ಯದಲ್ಲಿ ಅರ್ನಿಂಗ್ ಮಾಡೋದ್ರಿಂದ ಲಾಸ್ಟ್ಗೆ ಆ ಒಂದು ವಿಡಿಯೋದಲ್ಲಿ ಏನಿದೆ ಆ ರೀತಿ ಪ್ಲಾಟ್ಫಾರ್ಮ್ ಏನು ಎಲ್ಲ ನಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ತುಂಬ ಜನ ನೋಡಿದ್ದಾರೆ, ತುಂಬ ಜನ ಗೊತ್ತಿದೆ. ಏನಪ್ಪ ಅಂದರೆ ನಾನು ಏನಂತ ಹೇಳಿದ್ದೀನಿ ಆ ಒಂದು ವಿಡಿಯೋ ಏದಲ್ಲಿ ಹೇಳಿದ್ದು ಪ್ರತಿಯೊಂದು ಕಡೆ ಏನಪ್ಪ ಅಂದರೆ ಈ ರೀತಿ ಪ್ಲಾಟ್ಫಾರ್ಮ್ಗಳು ಎಲ್ಲ ಫೇಕು. ಆ್ಯಕ್ಚುಲಿ ಉಂಟು ಈ ರೀತಿ ಪ್ಲಾಟ್ಫಾರ್ಮ್ಗಳು ಎಲ್ಲ ಫೇಕ್ ಇದೆ. ಈ ರೀತಿ ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಆರ್ಡರ್ ಮಾಡ್ತಾರೆ. ಜಸ್ಟು ಒಂದು ವಿಡಿಯೋ ನೋಡಿದ್ರೆ ಯಾರು ಕೊಡ್ತಾರೆ 35 ರೂಪಾಯಿ ಅಂತ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದೆ. ಆದರೆ ಬಟ್ ಆ ಒಂದು ವಿಡಿಯೋಗೆ ನನಗೆ ಯೂಟ್ಯೂಬ್ನಿಂದ ಕಮ್ಯುನಿಟಿ ಸ್ಟ್ರೈಕ್ ಅಂತ ಬಂದಿದೆ. ಆ್ಯಕ್ಚುಲಿ ಉಂಟು ಸೈಡ್ಗೆ ಸ್ಕ್ರೀನ್ಶಾಟ್ ಕೂಡ ಆಗ್ತಾ ಇರ್ತೀನಿ, ನೋಡ್ಕೊಳ್ಬೋದು ದಯವಿಟ್ಟು. ಮೇಲ್ ಕೂಡ ಬಂದಿದೆ. ಇದು ನಿಮ್ಮ ಒಂದು ಅಂದರೆ ಆರ್ಮರ್ ಫುಲ್ ಡೇಂಜರ್ ಕಂಟೆಂಟ್ ಅಂತ ಮೇಲ್ ಕೂಡ ಹಾಕಿದರೆ ಸಬ್ರದರ್ ಅಂದರೆ ಯೂಟ್ಯೂಬ್ ಟೀಮ್ನಿಂದ ಬಂದಿದೆ. ಕಮ್ಯುನಿಟಿ ಸ್ಟ್ರೈಕ್ ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ವಿಡಿಯೋ ರಿಮೂವ್ ಮಾಡಿದರೆ. ಆದರೆ ಬಟ್ ನನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಸ್ಟ್ರೈಕ್ ಬಂದಿದೆ, ಕಮ್ಯುನಿಟಿ ಸ್ಟ್ರೈಕ್ ಅಂತ ಬಂದಿದೆ. ಆ್ಯಕ್ಚುಲಿ ಮುಟ್ಟ ತುಂಬ ಬೇಜಾರಾಯಿತು ನನಗೆ. ಯಾಕಪ್ಪ ನಾನಪ್ಪ ಏನು ತಪ್ಪು ಮಾಡಿದ್ದೀನಿ, ನಾನು ಏನು ತಪ್ಪು ಮಾಡಿದ್ದೀನಿ ಇದ್ದಂಗೆ ಹೇಳಿದ್ದೀನಿ. ಈ ರೀತಿ ತುಂಬ ಜನ ಮೋಸ ಹೋಗ್ತಾಯಿದ್ರು, ತುಂಬ ಜನ ಟೈಮ್ ವೇಸ್ಟ್ ಮಾಡ್ತಾಯಿದ್ರು. ಅವರಿಗೆಲ್ಲ ಹೇಳಿದ್ದೀನಿ ನಾನು, ಈ ರೀತಿ ಯಾರು ಕೂಡ ಮಾಡೋಕ್ಕೋಗ್ಬಿಡ, ಸುಮ್ಮನೆ ವಿಡ್ರಾಲ್ ಆಗಲ್ಲ, ಎಲ್ಲ ವೇಸ್ಟು, ನಿಮ್ಮ ಟೈಮಿಂಗ್ ವೇಸ್ಟ್ ಅಂತ ಈ ವಿಡಿಯೋ ಮಾಡಿ ತಿಳಿಸಿದ್ರು ಕೂಡ ಏನು ತಪ್ಪು ಅಂತ ನನಗೆ ಅನಿಸಿತ್ತು. ಯಾಕಂದರೆ ಯೂಟ್ಯೂಬ್ದವ್ರು ಏನು ಅನಿಸಿದ್ದು ನನಗೂ ಗೊತ್ತಿಲ್ಲ. ನಾನು ನಿಮಗೆ ಹೇಳ್ಬೇಕಾರೆ ಆ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದೆ, ಇದು ಫೇಕ್ ಇದೆ, ಈ ರೀತಿ ಯಾರೂ ಕೂಡ ಮಾಡೋಕ್ಕೆ ಹೋಗಲೇಬೇಡಿ, ಈ ರೀತಿ ಪ್ಲಾಟ್ಫಾರ್ಮ್ಗಳು ತುಂಬ ಇದೆ, ಅದಕ್ಕೋಸ್ಕರ ನೀವು ಕೂಡ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ತುಂಬ ಹೇಳಿದ್ದೀನಿ. ಆದರೆ ಬಟ್ಟು ಏನು ಮಾಡೋದು, ಆ ಒಂದು ವಿಡಿಯೋನೇ ಯೂಟ್ಯೂಬ್ದವರು ರಿಮೂವ್ ಮಾಡಿದ್ದಾರೆ. ಸರಿಯಾಗಿ ನೀವು ಸ್ಕ್ರೀನ್ಶಾಟ್ ಕೂಡ ಹಾಕ್ತಾ ಇರ್ತೀನಿ. ಆ ಒಂದು ಸ್ಟ್ರೈಕ್ ಬಂದುಬಿಟ್ಟು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವುದೇ ರೀತಿ ಸ್ಟ್ರೈಕ್ ಇಲ್ಲ, ಅಂದರೆ ಯಾವುದೇ ರೀತಿ ಸ್ಟ್ರೈಕ್ ಇಲ್ಲದ ಕಾರಣಕ್ಕೋಸ್ಕರ ಯೂಟ್ಯೂಬ್ದವರು ವಾರ್ನಿಂಗ್ ಸ್ಟ್ರೈಕ್ ಅಂತ ಕೊಟ್ಟಿದ್ದಾರೆ. ಏನಾದರೂ ನನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ವಾರ್ನಿಂಗ್ ಸ್ಟ್ರೈಕ್ ಇದ್ದಿದ್ರೆ ಕಮ್ಯುನಿಟಿ ಸ್ಟ್ರೈಕ್ ಆ್ಯಕ್ಟಿವ್ ಅಂತ ಗೊತ್ತಿತ್ತು. ಈಗ ವಾರ್ನಿಂಗ್ ಸ್ಟ್ರೈಕ್ ಆ್ಯಕ್ಟಿವ್ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ಲೇ ಕಮ್ಯುನಿಟಿ ಸ್ಟ್ರೈಕ್ ಬಿದ್ದಿದೆ. ಏನಾದರೂ ಜಸ್ಟ್ ಒಂದು ಸ್ವಲ್ಪ ಮಿಸ್ ಆಗಿ ಮತ್ತೆ ಅಂದರೆ ಆ್ಯಕ್ಚುಲ್ ಮುಟ್ಟು ಈ ವಾರ್ನಿಂಗ್ ಸ್ಟ್ರೈಕ್ ಅನ್ನೋದು 3 ಮಂತ್ವರೆಗೆ ಇರುತ್ತೆ. ಆ್ಯಕ್ಚುಲಿ ನಿಮಗೆಲ್ಲರೂ ಕೂಡ ಗೊತ್ತಿದೆ. ಈ ಕಮ್ಯುನಿಟಿ ಸ್ಟ್ರೈಕಲ್ಲಿ ಇನ್ನೂ ಮತ್ತೆ ನನಗೆ ಅಂದರೆ ಟೋಟಲ್ಗೆ 4 ಕೊಟ್ಟಿರುತ್ತೆ. 4 ಸ್ಟ್ರೈಕ್ ಬಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್. 4 ಸ್ಟ್ರೈಕ್ ಅಂದರೆ ಯಾಗುತ್ತೆ, ಒಂದು ವಾರ್ನಿಂಗ್ ಸ್ಟ್ರೈಕ್ ಅಂತ ಬರುತ್ತೆ. ಮೊದಲಿಗೆ ಬಂದ್ಬಿಟ್ಟು ನಿಮಗೆ ವಾರ್ನಿಂಗ್ ಕೊಡ್ತಾರೆ. ಥರ್ಡ್ ಅಂದರೆ ಸೆಕೆಂಡ್ ಮಟ್ಟು ನಿಮಗೆ ಕಮ್ಯುನಿಟಿ ಸ್ಟ್ರೈಕ್ ಕೊಟ್ಟಿರ್ತಾರೆ. ಮತ್ತು ಫೋರ್ತ್ ಬಂದ್ಬಿಟ್ಟು ಮತ್ತೊಂದು ಸ್ಟ್ರೈಕ್ ಕೊಟ್ಟು ಮತ್ತೆ ಅದ್ರ ಜೊತೆಗೆ ಮತ್ತೊಂದು ಸ್ಟ್ರೈಕ್ ಕೊಟ್ಟು ಚಾನಲ್ ರಿಮೂವ್ ಮಾಡಿಬಿಡ್ತಾರೆ. ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಮಾಡಿಬಿಡ್ತಾರೆ. ಆದರೆ ಬಟ್ ಅಂದರೆ ಟೋಟಲಿಗೆ 90 ದಿನ ಅಂದರೆ 3 ತಿಂಗಳವರೆಗೆ ಒಂದು ಸ್ಟ್ರೈಕ್ ಆ್ಯಕ್ಟಿವ್ ಆಗಿರುತ್ತೆ. ಅಷ್ಟರೊಳಗೆ 3 ಸ್ಟ್ರೈಕ್ ಬಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್. ಯೂಟ್ಯೂಬ್ ಪರ್ಮನೆಂಟಿಗೆ ಡಿಲೀಟ್ ಮಾಡಿಬಿಡ್ತಾರೆ. ಆದರೆ ಬಟ್ ವಾಪಸ್ ಚಾನಲ್ ಸಿಗಲ್ಲ. ತುಂಬ ಬೇಜಾರಾಯಿತು. ವಾರ್ನಿಂಗ್ ಸ್ಟ್ರೈಕ್ ಬಂತಲ್ಲ, ನಾನೇನು ತಪ್ಪು ಮಾಡಿದೆ ಇದ್ದಿದ್ದಂಗೆ ಹೇಳಿದ್ದೀನಿ. ಯಾಕೆ ನಾನು ಏನು ತಪ್ಪು ಮಾಡಿದ್ದೀನಿ ಇದ್ದಿದ್ದಂಗೆ ಹೇಳಿದ್ದೀನಿ. ನೀವೆಲ್ಲ ನೋಡ್ತಾ ಇರ್ತಾರೆ, ಸ್ಕ್ರೀನ್ಶಾಟ್ ಕೂಡ ಆಗ್ತಾ ಇರ್ತೀನಿ, ನೋಡ್ಕೊಳ್ಬೋದು. ಸ್ಟ್ರೈಕ್ ಬಂತು, ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಯಾಕಪ್ಪ ನಾನು ಏನು ತಪ್ಪು ಮಾಡಿದ್ದೀನಿ, ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿದ್ದೀನಿ, ದುಡ್ಡು ತೊಗೊಂಡಿದ್ದೀನಿ, ಅದರಲ್ಲಿ ಇದ್ದಿದ್ದಂಗೆ ಹೇಳಿದ್ದೀನಿ. ಫೇಕ್ ಇದೆ ಅಂತ ನಾನೇ ಹೇಳಿದ್ದೀನಿ. ಜನರೆಲ್ಲ ಅದರಲ್ಲಿ ನಂಬಿ ಮೋಸ ಹೋಗ್ತಿದ್ದಾರೆ, ಅದೆಲ್ಲರಿಗೆ ತಿಳಿಸ್ತಾ ಇದ್ದೀನಿ. ಆದರೆ ಬಟ್ ಯೂಟ್ಯೂಬ್ದವ್ರ ಚಾನಲ್ ನನ್ನ ವಿಡಿಯೋ ರಿಮೂವ್ ಮಾಡಿದ್ರಲ್ಲ, ತುಂಬ ಬೇಜಾರಿತ್ತು. ಎಲ್ಲರಿಗೂ ಅದನ್ನು ದಯವಿಟ್ಟು ಈ ಟೈಮ್ನಲ್ಲಿ ನಿಮ್ಮ ಸಪೋರ್ಟ್ ನನಗೆ ಬೇಕು. ಯಾಕಂದರೆ ಒಂದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಗೆ ಮತ್ತೆ ಸ್ಟ್ರೈಕ್ ಬಂತಪ್ಪ ಅಂದರೆ 7 ದಿನಗಳ ಕಾಲ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ. ಮತ್ತೊಂದು ಸ್ಟ್ರೈಕ್ ಬಂದರೆ 14 ದಿನಗಳ ಯಾವುದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಲ್ಲ. ಮತ್ತೊಂದು ಸ್ಟ್ರೈಕ್ ಬಂದರೆ ಈ ಕನ್ನಡ ಟಿಕೆಟ್ಸ್ ಅನ್ನೋ ಇಂದು ಯೂಟ್ಯೂಬ್ ಚಾನಲೇ ಇರಲ್ಲ. ಆ್ಯಕ್ಚುಲಿ ಉಂಟು ತುಂಬ ಬೇಜಾರಾಯಿತು ಎಲ್ಲರಿಗೆ ಹೇಳ್ಬೇಕಾರೆ. ನಾನು ಏನಂದರೆ ಹೇಳಿದ್ದೀನಿ, ಕ್ಲಿಯರಾಗಿ ಹೇಳಿದ್ದೀನಿ. ಆ 1 ವರ್ಷ ಹಿಂದ್ಗಡೆ ಕೂಡ ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿದೆ, ಅದಕ್ಕೇನು ಬಂದಿಲ್ಲ, ಇದಕ್ಕೆ ಬಂದಿದೆ. ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀನಿ ನಾನು ಏನಂತ. ಈ ರೀತಿ ತಡಪಟ್ಟಿ ತುಂಬ ಜನ ಇದ್ದಾರೆ, ಇದಕ್ಕೆ ಮೋಸ ಹೋಗ್ತಾ ಇದ್ದಾರೆ, ಯಾರು ಕೂಡ ಮೋಸ ಹೋಗ್ಬೇಡಿ ಅಂತ. ಅದು ಫೇಕ್ ಇದೆ ಅಂತ ನಾನೇ ಹೇಳಿದ್ದೀನಿ. ಆದರೆ ಬಟ್ ನನ್ನ ವಿಡಿಯೋನೇ ರಿಮೂವ್ ಮಾಡಿಬಿಟ್ಟಿದ್ದೆ ಯೂಟ್ಯೂಬ್ದವ್ರಿಗೆ ಏನು ಅಂದ್ರೆ ನಾನು ಏನು ತಪ್ಪು ಮಾಡಿದನೋ ಏನೋ ನನಗೇ ಗೊತ್ತಾಗ್ತಲ್ಲ. ಯೂಟ್ಯೂಬ್ದವ್ರು ಏನು ತಿಳ್ಕೊಂಡಿದ್ದಾರೆ, ಅವ್ರ ಟೀಮ್ ಏನು ಮಾಡಿದೆ, ಯಾಕೆ ರಿಮೂವ್ ಮಾಡಿದೆ ಏನೋ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ಮುಟ್ಟು ಈ ಮೇಲ್ ಹಾಕಿದರೆ ಡೇಂಜರ್ಫುಲ್ ಕಂಟೆಂಟ್ ಅಂತ, ಹಾರ್ಮ್ಫುಲ್ ಡೇಂಜರ್ ಕಂಟೆಂಟ್ ಅಂತ ಮೇಲ್ ಹಾಕಿಬಿಟ್ಟಿದ್ದಾರೆ. ಕಮ್ಯುನಿಟಿ ಸ್ಟ್ರೈಕ್ ರಿಮೂವ್ ಅಂತ ವಾಪಸ್ ಅಪೀಲ್ ಮಾಡಿದ್ರು ಕೂಡ ರಿಮೂವ್ ಮಾಡಲಿಲ್ಲ. ಅವರು ಅಪೀಲ್ ಮಾಡಿದೆ, ರಿಮೂವ್ ಆಗಲಿಲ್ಲ.
ರಿಜೆಕ್ಟ್ ಮಾಡಿದ್ರು, ಅಪೀಲ್ ಕೂಡ ರಿಜೆಕ್ಟ್ ಮಾಡಿದ್ರು. ತುಂಬ ಬೇಜಾರಾಯಿತು. ಯಾಕಪ್ಪ ಅಂದರೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಇಡೀ ಫ್ಯಾಮಿಲಿ ಮೆಂಬರ್ಸ್ ತಿಳಿಸ್ಬೇಕು ಅಂತ ನನ್ನ ಆಸೆ. ಆದರೆ ಬಟ್ ಏನು ಮಾಡೋದು, ವಿಡಿಯೋನೇ ಡಿಲೀಟ್ ಮಾಡ್ತಾ ಇದ್ದಾರೆ. ಏನು ಮಾಡೋದು, ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಆಗಿರಬೇಕು ಈಗಿನ ನಿರ್ಮಾಣದಲ್ಲಿ ಅಂತೇಳಿ ನಾವು ವಿಡಿಯೋ ಮಾಡಿದ್ರೆ ಆ ಒಂದು ವಿಡಿಯೋ ಟಾಪಿಕ್ಗೆ ಡಿಲೀಟ್ ಮಾಡಿಬಿಟ್ಟಿರ್ತಾರೆ. ಏನು ಭಯಪಡಲ್ಲ, ಮತ್ತೆ ವಿಡಿಯೋ ಮಾಡ್ತೀನಿ, ಅದೇನಿಲ್ಲ. ಆದ್ರೂ ಬಟ್ಟು ತುಂಬ ಬೇಜಾರಾಗುತ್ತಲ್ಲ. ಯಾಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಾರೆ ಎಷ್ಟೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಶೂಟ್ ಮಾಡಿ, ಎಡಿಟ್ ಮಾಡಿ, ತಮ್ಮನೆಲ್ಲ ಹಾಕಿ ಒಳ್ಳೆ ರೀತಿಯಲ್ಲಿ ಒಂದು ಕ್ವಾಲಿಟಿಯಲ್ಲಿ ಅಪ್ಲೋಡ್ ಮಾಡ್ಬೇಕಂದ್ರೆ ತುಂಬ ಬೇಜಾರಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಒಂದು ತಮ್ಮನೇಲಿ ಮಾಡಿ ಎಲ್ಲ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದ್ರ ತಕ್ಕಂತೆ ನಮಗೆ ಫಲಿತಾಂಶ ಸಿಗಲಿಲ್ಲ ಅಂದರೆ ಅದ್ರ ತಕ್ಕಂತೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋನೇ ರಿಮೂವ್ ಮಾಡಿಬಿಟ್ರೆ ತುಂಬ ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ ಮುಟ್ಟು. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರ ಕೈ ಮೇಲೆ ಮತ್ತೆ ಮಾತಾಡ್ತಾನೆ, ಈ ಒಂದು ಟೈಮ್ದಲ್ಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಬೇಕು. ಈ ಒಂದು ಟೈಮ್ದಲ್ಲಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ಯಾವುದೇ ರೀತಿ ಸ್ಟ್ರೈಕ್ ಗೀಕು ಏನು ಭಯ ಪಡಲ್ಲ. ಏನು ಚಾನೆಲ್ ಡಿಲೀಟ್ ಆದರೂ ಕೂಡ ಮತ್ತೆ ವಾಪಸ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತೀನಿ. ಯಾಕಂದರೆ ಇಡೀ ನಮ್ಮ ಕನ್ನಡ ಟಿಕೆಟ್ಸ್, ಇಡೀ ನಮ್ಮ ಕರ್ನಾಟಕ ಜನ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಇದೆ. ಹೊಸದು ಕ್ರಿಯೇಟ್ ಮಾಡಿದ್ರೆ ಬರ್ತೀನಿ. ಯಾಕಂದರೆ ಬಂದಿದ್ದು ತೆಳಗಡೆಯಿಂದ ಮೇಲ್ಗಡೆ ಬಂದಿದ್ದೀನಿ, ಮತ್ತೆ ತೆಳಗಡೆಯಿಂದ ಮೇಲ್ಗಡೆ ಬರೋದು ನನಗೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಬಟ್ ಹೇಳ್ತೀನಿ, ದಯವಿಟ್ಟು ಹೇಳ್ತಾನೆ, ಯಾರು ಕೂಡ ಮೋಸ ಹೋಗ್ಬೇಡಿ. ನಾನು ನಿಮಗೆ ಹೇಳಿದ್ದೀನಿ, ವಿಡಿಯೋ ಮಾಡಿದ್ರು ಕೂಡ ರಿಮೂವ್ ಮಾಡಿದ್ದಾರೆ. ಆದ್ರೆ ಬಟ್ ದಯವಿಟ್ಟು ಪ್ರತಿಯೊಬ್ಬರು ಹೇಳ್ತೀನಿ, ಇನ್ನೂ ಈಗ ನನ್ನ ಚಾನಲಲ್ಲಿ ಒಂದು ಕಮ್ಯುನಿಟಿಗೆ ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ. ಇನ್ನೂ 3 ಸ್ಟ್ರೈಕ್, ನನ್ನೊಂದು ಯೂಟ್ಯೂಬ್ ಚಾನಲ್ 3 ಮಂತಲ್ಲಿ ಇವತ್ತಪ್ಪ ನನ್ನೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ, ಡೈರೆಕ್ಟಾಗಿ ಡಿಲೀಟ್ ಮಾಡ್ತಾರೆ. ಆದ್ರೆ ಬಟ್ ಆ 3 ಸ್ಟ್ರೈಕ್ ಬರಲ್ದಂಗೆ ನಾನು ಕೂಡ ನೋಡ್ಕೊಳ್ಬೇಕು ಸೇಫ್ಟಿ. ಯಾಕಂದ್ರೆ ಕಷ್ಟಪಟ್ಟಿದ್ದೀನಿ, ಆ ಕಷ್ಟಪಟ್ಟಿದ್ದು ಒಮ್ಮೆ ವೇಸ್ಟ್ ಆಗಬಾರ್ದು. ಅದಕ್ಕೋಸ್ಕರ ಸೇಫ್ಟಿ ನೋಡ್ತೀನಿ. ಅದವರೆ ಬಟ್ ಸೇಫ್ಟಿ ಅನ್ನೋದು ನಾನು ಯಾವುದೇ ರೀತಿ ಪ್ರಮೋಷನ್ ಏನೂ ಮಾಡ್ತಾಯಿಲ್ಲ. ಆದ್ರೆ ಬಟ್ ಏನೋ ಮಾಡಿದ್ದಾರೆ ಅವರು ಯೂಟ್ಯೂಬ್ದವರು. ನಾನು ತಿಳಿಸಿದೆ ನಮಗೆ ಇಡೀ ಕನ್ನಡ ಜನಕ್ಕೆ ಏನಂತ ತಿಳಿಸಿದ್ದೀನಿ, ಇದು ಫೇಕ್ ಇದೆ, ಈ ರೀತಿ ಯಾರು ಕೂಡ ಮೋಸ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಆದ್ರೆ ಬಟ್ ಆ ವಿಡಿಯೋ ರಿಮೂವ್ ಮಾಡಿದರೆ ಏನು ಮಾಡೋಕ್ಕಾಗಲ್ಲ, ಇರಲಿ ಅಡ್ಜಸ್ಟ್ ಮಾಡೋಂತ ಇನ್ನೊಲ್ಲ ಪ್ರತಿಯೊಬ್ಬ ಕಂಟೆಂಟ್ಸ್ ಮೆಂಬರ್ಸ್ ಎಲ್ಲ ಇರ್ತೀನಿ. ಈ ಕನ್ನಡ ಟೆಕ್ಕಿಟ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡ್ತಾ ಇರ್ತೀರಲ್ಲ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ದಯವಿಟ್ಟು ಇಂಪಾರ್ಟೆಂಟ್ ಎಲ್ಲರಿಗೆ ಅದೇ, ಯಾರು ಕೂಡ ಮೋಸ ಹೋಗ್ಬೇಡಿ. ಎಲ್ಲಿ ಏನೋ ಅಮೌಂಟ್ ಹಾಕಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಯಾರು ಕೂಡ ಮೋಸ ಹೋಗ್ಬೇಡಿ. ಯಾಕಂದ್ರೆ ₹1 ಅಮೌಂಟ್ ಕೂಡ ನೀವು ಎಷ್ಟು ಕಷ್ಟಪಟ್ಟು ದುಡಿದಿದ್ದೀರ, ಜಸ್ಟ್ ಎಲ್ಲೂ ಹಾಕಿ ಮೋಸ ಮಾಡೋಕೆ ಹೋಗ್ಬೇಡಿ. ಅದ್ರ ಜೊತೆ ಈ ರೀತಿ ವಿಡಿಯೋ ನೋಡಿದ್ರೆ ₹35 ಸಿಗುತ್ತೆ, ಒಂದು ಕ್ಯಾಪ್ಚರ್ ಫಿಲ್ಮ್ ಮಾಡಿದ್ರೆ ₹35 ಸಿಗುತ್ತೆ ಅಂತ ತುಂಬ ಪ್ಲಾಟ್ಫಾರ್ಮ್ಗಳು ವಿಡಿಯೋ ಮಾಡ್ತಾ ಇದ್ದಾರೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ಕೂಡ ಹೇಳ್ತೀನಿ, ಯಾರು ಕೂಡ ಮಾಡೋಕೋಗೋದೆಲ್ಲ ಫೇಕ್ ಇದೆ. ಯಾವುದೇ ಕೂಡ ₹1 ಬರಲ್ಲ. ಕಷ್ಟಪಟ್ಟು ದುಡಿದ್ರೇ ಅಂದ್ರೆ ದುಡ್ಡು ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅದ್ರ ಬಟ್ಟು ಬೆವರು ಸೋರಿಸಿ, ಅದ್ರ ಬಟ್ ಏನೋ ಬೆವರಲ್ಲಿ ಏನೋ ಮಾಡಿದರೆ ದುಡ್ಡು ಕೊಡಲ್ಲ. ಯಾರು ಕೂಡ ಮೋಸ ಹೋಗ್ಬೇಡಿ ಅಂತ ಈ ಒಂದು ನಮಸ್ತೆ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಪ್ರತಿಯೊಬ್ಬರು ಪ್ಲೀಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಎಲ್ಲ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಎಲ್ಲರಿಗೂ ಬಾಯ್.